ಎಷ್ಟು ಮನುಷ್ಯನ ಮನಸ್ಸು ಟ್ರಿಕ್ಕಿ ಅಂದರೆ ಇದಕ್ಕೆ ಜಾಣ್ತನ ಬೇಕಿಲ್ಲ. ಈಗೋ ಒಂಚೂರಿದ್ರೂ ಸಾಕು, ಅದಕ್ಕೆ ಗೊತ್ತು, ಗೊತ್ತು ಹೌ ಟು ಪ್ಲೇ ಅಂತ. ಇದು ತಪ್ಪು ಅಂತ ಅನ್ಸಲ್ಲ, ಸರಿನೂ ಅಲ್ಲ. ಇವಾಗ ನಾವು ಯಾರಿಗಾದ್ರೂ ಏನಾದ್ರು ಹೇಳಬೇಕಾದ್ರೆ ಫಸ್ಟು ಯಾತಕ್ಕೆ ನಾವು ಅದು ಹೇಳ್ತಾ ಇದ್ದೀವಿ ಅಂತ ಹೇಳಲ್ಲ, ಇದನ್ನ ಯಾತಕ್ಕೆ ಹೇಳ್ತಾ ಇದ್ದೀವಿ ಅಂತ ಕಾರಣ ಹೇಳಲ್ಲ. ಫಸ್ಟು ನಾವು ಹೀಗೆ ಮಾಡ್ತೀವಿ ಅಂತ ಹೇಳ್ತೀವಿ. ನಾನು ಇವತ್ತು ಇದನ್ನು ಮಾಡ್ತೀನಿ, ನಾನು ಇವಾಗ ಹೀಗೆ ಮಾಡ್ತೀನಿ, ನಾನು ಇಲ್ಲಿಗೆ ಹೋಗ್ತೀನಿ ಅಂತ. ಅವರು ವಾಪಸ್ ಕೇಳಬೇಕು, ಯಾಕೆ ಅಂತ ಕಾರಣ ಕೇಳಬೇಕು. ಅಲ್ಲಿವರೆಗೂ ಕಾರಣ ಹೇಳಲ್ಲ. ಯಾಕೆ ಅಂದರೆ ಕಾರಣ ಅಲ್ಲಿಲ್ಲ, ಆ ಕಾರಣ ಸಮರ್ಥನೆ. ಅವರು ಏನು ಮಾಡಬೇಕು ಅಂತಿದ್ದಾರೆ ಅದಕ್ಕೆ ಸಮರ್ಥನೆ ಕಾರಣ. ಕಾರಣ ಜೆನ್ಯೂನ್ ಇರಲ್ಲ, ಅದು ಸಮರ್ಥನೆ. ಅದಕ್ಕೆ ಹೇಳಲ್ಲ. ಏನು ಮಾಡ್ತಾರೆ, ಏನು ಮಾಡಬೇಕು ಅಂತ ಹೇಳ್ತಾರೆ. ನಾವು ಕೇಳ್ತೀವಿ ವಾಪಸ್ಸು, ನೀವು ಯಾಕೆ, ಏನು ಕಾರಣ ನೀವು ಹೀಗೆ ಹೇಳಿದ್ದಕ್ಕೆ? ಅದಾ ಕಾರಣ ನಿಮಗೆ ತೊಂದರೆ ಆಗತ್ತಲ್ಲ ಅಂತ ನಾನು ಹೀಗೆ ಹೇಳ್ತಾ ಇದ್ದೀನಿ ಅಂತ ನಮ್ಮನ್ನು ಸೇರಿಸ್ಕೋತಾರೆ. ನಮಗೇನು ತೊಂದರೆ ಇಲ್ಲ. ನಮಗೇನು ಅನಿಸ್ಬೇಕು, ಹೋಯೋ ಪಾಪ ನಮ್ಮ ಬಗ್ಗೆ ಇಷ್ಟೊಂದು ಕಾಳಜಿ, ನಮ್ಮ ಬಗ್ಗೆ ಇಷ್ಟೊಂದು ಯೋಚನೆ ಮಾಡ್ತಾ ಇದ್ದಾರೆ, ನಮಗೆ ತೊಂದರೆ ಆಗತ್ತಲ್ಲ ಅಂತ ಇವ್ರು ತಿಳ್ಕೊಂಡಿದ್ದಾರೆ ಅಂತ ಆ ಕಾರಣನ ಪ್ಯಾಸಿಂಗ್ ದಿ ಬಕ್ ಆನ್ ಸಂಬಡಿ. ಯಾರು ಕೇಳಿದ್ರು ಅವ್ರ ಮೇಲೆ ಹಾಕ್ತಾರೆ. ನಿಮಗೆ ತೊಂದರೆ ಆಗತ್ತಲ್ಲ ಅಂತ ನಾನು ಈ ಥರ ಯೋಚನೆ ಮಾಡಿದೆ, ಇದಕ್ಕಾಗಿ ನಾನು ಯಾತಕ್ಕೆ ಇದು ತಿನ್ನೋದು ಬೇಡ ಅಂತ ಹೇಳಿದೆ ಅಂದರೆ ನಿಮಗಿರಲ್ಲ ಅಂತ ನಾನು ಹೇಳಿದೆ. ಪ್ರತಿಯೊಂದೂ ನಮಗೇನು ಬೇಕೋ ಅದನ್ನೇ ಮಾಡ್ತಾ ಇರ್ತೀವಿ. ಅದಕ್ಕೆ ನಮ್ಮದೇ ಒಂದು ಕಾರಣ ಇರುತ್ತೆ. ಕೇಳಿದಾಗ ಆ ಕಾರಣ ಹೇಳಲ್ಲ. ನಿಮಗೋಸ್ಕರ ನೀವು ಪೂಜೆ ಮಾಡ್ತೀರಲ್ಲ, ನಿಮಗೆ ತೊಂದರೆ ಆಗತ್ತಲ್ಲ, ನಿಮಗೆ ಮೈಲಿಗೆ ಆಗತ್ತಲ್ಲ, ಅದಕ್ಕೆ ನಾನು ಇಲ್ಲಿಂದ ಇಲ್ಲಿಗೆ ಹೋಗ್ಬೇಕು ಅಂತಿದ್ದೀನಿ. ನಾನು ಇದು ಮಾಡ್ತಾ ಇಲ್ಲ ಈ ಕೆಲಸ. ಯಾಕೆ ಅಂದರೆ ನಿಮಗೆ ತೊಂದರೆ ಆಗತ್ತಲ್ಲ. ನಾ ಬಂದು ಹೇಗಾದ್ರು ಹೇಳದ್ನ ಇದೆಲ್ಲ ಮಾಡಿದ್ರೆ ನನಗೆ ತೊಂದರೆ ಆಗುತ್ತೆ ಅಂತ? ಇಲ್ಲ ಅಲ್ವಾ? ನನಗೆ ಅದಕ್ಕೆ ಸಂಬಂಧನೇ ಇಲ್ಲ. ನೀವೇ ಡಿಸೈಡ್ ಮಾಡಿರೋದು. ನಿಮಗದು ಆಗೋದು ಬೇಕು, ನಿಮಗಲ್ಲಿ ಹೋಗೋದು ಬೇಕು, ನಿಮಗೆಲ್ಲೋ ಹೋಗೋದು ಬೇಕು, ಏನೋ ಮಾಡೋದು ಬೇಕು. ಅದಕ್ಕೆ ಕಾರಣ ಬೇರೆಯವರು. ನಿಮಗೆ ತೊಂದರೆ ಆಗತ್ತಲ್ಲ ಅಂತ ಖಂಡಿತ ನಮಗೆ ತೊಂದರೆ ಆಗಲ್ಲ. ನನಗೆ ಅದಕ್ಕೆ ಸಂಬಂಧನೇ ಇಲ್ಲ. ಆರಾಮಾಗಿರ್ಬೋದು, ಖುಷಿಯಾಗಿರ್ಬೋದು, ಎಲ್ಲರೂ ಇರೋಂಗೆ ಇರ್ಬೋದು. ಅದು ದೊಡ್ಡದಲ್ಲ. ಯಾವಾಗ ನಾವು ಮನಸ್ಸಿನಲ್ಲಿ ದೊಡ್ಡದು ಮಾಡ್ತೀವಿ ಅದು ದೊಡ್ಡದಾಗತ್ತೆ.